ನಾಳೆ ನಾಮಿನೇಷನ್ ಮಾಡ್ತಾ ಇದ್ದೀವಿ, ಎಷ್ಟು ಜನ ಬರ್ತಾರೆ? ಯಾರು ಬರಲ್ಲ. ಈಗಾಗಲೇ ಹೇಳಿದ್ದೀವಿ, ಭಾಳ 10-12 ಜನ ಅಷ್ಟೇ. ನಮ್ಮದು ಯಾರು ಒಳಗಡೆ ಹೋಗ್ಲಿಕ್ಕೆಲ್ಲ ಅಲಾವ್ ಇದೆ. 4+4 ಅಂದರೆ 16 ಜನ ಹೋಗ್ಲಿಕ್ಕೆ ಅವಕಾಶ ಇದೆ. 16 ಕರೆಕ್ಟ್. 16 ಜನ ಮಾತ್ರ ಹೋಗ್ತೀವಿ ಅಷ್ಟೇ. ಅದನ್ನು ಬಿಟ್ಟು ಯಾರು ಬರೋಲ್ಲ, ಯಾರು ಹೋಗಲ್ಲ. ನಾಳೆ ಎಷ್ಟು ಗಂಟೆಗೆ? 12 ಗಂಟೆಗೆ ಹೆಚ್ಚು ಕಮ್ಮಿ. 12 ಎಲ್ಲರೂ ಕೂಡ್ಲಿಕ್ಕೆ ಟೈಮ್ ಆಗ್ತಿದೆ. 12 ಗಂಟೆ 12 ನಂತರ ಆಗ್ಬೋದು. 12 ನಂತರ ಮಾಡ್ತೀವಿ. ಸರ್, ಈಗಾಗಲೇ ಚುನಾವಣೆ ರಂಗೇರ್ತಾನೆ. ಪಬ್ಲಿಕ್ ಸಭೆಗಳಲ್ಲಿ ನಿಮ್ಮನ್ನೇ ಟಾರ್ಗೆಟ್ ಮಾಡಿ ಮಾತನಾಡುವಂಥ ಕೆಲಸಗಳಾಗ್ತವೆ. ಅದರಲ್ಲೂ ಯತ್ನಾಳ್ ಅವರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ರಾಜಕೀಯ ಮತ್ತು ಇಲೆಕ್ಷನ್ ನಮ್ಮ ಮ್ಯಾಗ ಆರೋಪ, ಅವ್ರ ಮ್ಯಾಗ ಆರೋಪ. ರಾಜಕೀಯ ಅಂತಾರೆ. ಇಲೆಕ್ಷನ್ನಲ್ಲಿ ಅದನ್ನು ಬಿಟ್ಟರೆ ಬೇರೆ ಏನಿರೋಲ್ಲ. ರಾಜಕೀಯದಲ್ಲಿ ಇಲೆಕ್ಷನ್ನಲ್ಲಿ ಒಬ್ಬರ ಮ್ಯಾಗ ಒಬ್ಬರ ಆರೋಪ, ಪಕ್ಷದ ಮ್ಯಾಗ ಆರೋಪ ಮಾಡೋದು ಸಹಜ, ಸ್ವಾಭಾವಿಕ. ರಾಜಕೀಯ ಅಂತ ಅಷ್ಟೇ ನೋಡ್ಬೇಕಾಗ್ತದೆ. ಯಾರು ಹೇಳಿದ್ರು? ಎಲ್ಲಿ ಹಿಂದೆ ಯಾವಾಗ ಆಗಿದೆ ಹಿಂಗೆ? ಯಾವಾಗ ಸೋತಾಗೂ ಹಿಂದೆ ಯಾವಾಗ ಆಗಿದ್ರೆ ಮಾಡ್ತಾರೆ. ಇನ್ನು BJP ಮಾಡಿದಾರ, JDS ಮಾಡಿದಾರ, ಕಾಂಗ್ರೆಸ್ ಯಾವಾಗ ಮಾಡಿದ್ದಾರೆ? ಯಾರು ಮಾಡಿಲ್ಲ. ಅದಲ್ಲ ನಿಮ್ಮ ಪ್ರಶ್ನೆ ಅನಾವಶ್ಯಕ. ಈಗ ಸತೀಶ್ ಜಾರಕಿಹೊಳಿ ಅವರು ಇಷ್ಟು ದಿನ ಸ್ಮಶಾನನೇ ತಮ್ಮ ಮನೆ ಮಾಡ್ಕೊಂಡಿದ್ರು. ಏನೇ ಹೊಸ ಕಾರ್ಯ ಮಾಡ್ಬೇಕು ಸ್ಮಶಾನ ಮಾಡ್ತಿದ್ರು. ಇವತ್ತು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಮತ್ತು ಅವರೇ ಒಳ್ಳೆ ಸಜೆಷನ್ ಕೊಟ್ಟಿದಾರಲ್ಲ, ಅದನ್ನು ಮುಂದುವರಿಸ್ಬೇಕು. ಅವರೇ ಅದನ್ನು ಒಳ್ಳೆ ಸಜೆಷನ್ ಕೊಟ್ಟಿದ್ದಾರೆ, ಅದನ್ನು ಮುಂದುವರಿಸಲಿ. ಅದನ್ನು ಅವರೇ ಹೊರಿಸಲಿ. ಬರೀ ಕುಟುಂಬಸ್ಥರಿಗೆ ಟಿಕೆಟ್ ಸಿಗಾದೈತಿ, ಮತ್ತು ಯಾಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಯಾರು ಇಲ್ಲೇನಂತ ಆರೋಪ ಮಾಡ್ತಾರೆ. ಹೆಂಗೇನು ಹಾದ್ಯಾಗ ಹೋಗೋರು ಕರಿಬೇಕು? ಹೆಂಗೆ ನಿಮ್ಮ ಉದ್ದೇಶ ಏನಂತ? ಈಗ ಏನು ಗ್ರಾಮ ಪಂಚಾಯತಿ ಚುನಾವಣೆನ ಯಾರನ್ನ ಕರೆಸಿ 1,000 ಓಟ್ ಅದಾವ, ಪಾಪ ಯಾರಿಗೂ ಬಂದು ನಿಲ್ಪ, ಹೆಂಗಾರ ಹೆಲ್ಪ್ ಮಾಡ್ತೀವಿ ಅಂತ. 17 ಲಕ್ಷ ಓಟ್ ಇದೆ. ನಾವು ಮುಂಚೆ ಹೇಳಿದ್ವಿ, ಪಾಪ್ಯುಲರ್ ಇರಬೇಕು, ಪಕ್ಷ ಒಪ್ಕೋಬೇಕು, ಸಮುದಾಯಗಳು ಒಪ್ಪಬೇಕು ಅಂತ ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಆದರೆ ಅಂಥ ಸಮರ್ಥ ಆಗಲಿ ಯಾರು ಆಸಕ್ತಿ ವಹಿಸ್ತಿಲ್ಲ ನಾವು ನಿಲ್ತೀವಿ ಅಂತ. ಸೊ ಹಾಗಾಗಿ ಪಕ್ಷದವರು, ಸ್ಥಳೀಯ ಶಾಸಕರೆಲ್ಲ ಕೂಡಿ ನಮಗೆ ನಿಲ್ಬೇಕಂತ ಹೇಳಿದ್ರು. ಅದಕ್ಕೆ ನಿಂತಿದ್ದೀವಿ. ಇದರಲ್ಲಿ ಆ ಜಾತಿ ಈ ಜಾತಿ ಮನುಷ್ಯರಿಗೆ ಅಟ್ಟ ಓಟ್ ಹಾಕ್ಬೇಕಿಲ್ಲ. ಜಾತಿ ಆಧಾರದ ಮೇಲೆ ಎಲೆಕ್ಷನ್ ಅಂತಿದ್ದು. ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ಅವ್ರಿಗೆ ಜನ ಮತ ನೀಡ್ತಾರೆ. ಅವ್ರ ಜಾತಿ ನೋಡಿ, ಧರ್ಮ ನೋಡಿ, ಭಾಷೆ ನೋಡಿ ಯಾರು ಓಟ್ ಹಾಕಲ್ಲ. ಪ್ರಿಯಾಂಕಾ ಗಾಂಧಿ ಇನ್ನೂ ಫಿಕ್ಸ್ ಆಗಿಲ್ಲ. ಆದರೆ ಹೇಳ್ತೀನಿ, ಇಲ್ಲ ಇನ್ನೂವರೆಗೆ ಕನ್ಫರ್ಮೇನ್ ಆಗಿಲ್ಲ. ಯಾವ್ದು ನ್ಯಾಷನಲ್ ಲೀಡ್ರು ಜಿಲ್ಲೆಗೆ ಎಲ್ಲಿ ಬರ್ತಾರೆ ಇನ್ನೂ ಸ್ಪಷ್ಟ ಆಗಿಲ್ಲ. ಸ್ಪಷ್ಟ ಆದರೆ ನಿಮ್ಗೆ ಹೇಳ್ತೀನಿ.